ಹೆಸರು ಶಪೂರ್ ಜದ್ರಾನ್, ವಯಸ್ಸು 38, ಅಫ್ಘಾನಿಸ್ತಾನದ ಮಾಜಿ ವೇಗಿ. ಅಫ್ಘಾನಿಸ್ತಾನ ಕ್ರಿಕೆಟ್ಗೆ ಅಡಿಪಾಯವನ್ನು ಹಾಕಿದ ವ್ಯಕ್ತಿಗಳಲ್ಲಿ ಇವರು ಕೂಡ ಒಬ್ರು. ತಮ್ಮ ಡೆಡಿಕೇಶನ್, ಉತ್ಸಾಹ ಮತ್ತು ಬದ್ಧತೆಯಿಂದಾಗಿ ದೇಶದ ಕ್ರಿಕೆಟ್ ಬೆಳವಣಿಗೆಯಲ್ಲಿ ಶಫೂರ್ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಆದರೆ ಇಂತಹ ದಿಗ್ಗಜ ಕ್ರಿಕೆಟಿಗ ಕೇವಲ 38 ವರ್ಷಕ್ಕೆ ಮಾರಣಾಂತಿಕ ಕಾಯಿಲೆಗೆ ಬಲಿಯಾಗಿದ್ದಾರೆ ಅಂದ್ರೆ ನೀವು ನಂಬಲೇಬೇಕು. ಹೌದು, ಶಫೂರ್ ಜದ್ರಾನ್ ಅಪರೂಪದ ಮತ್ತು ಮಾರಣಾಂತಿಕ ಹೇಮೋಫಾಗೋಸೈಟಿಕ್ ಲಿಂಫೋಹಿಸ್ಟಿಯೋಸೈಟೋಸಿಸ್ ಅಂದ್ರೆ HLH ಎಂಬ ಸಿಂಡ್ರೋಮ್ನಿಂದ ಬಳಲ್ತಾ ಇದ್ರು. ಇದೇ ಕಾಯಿಲೆ ಶಪೂರ್ ಅವರನ್ನ ಬಲಿ ತೆಗೆದುಕೊಂಡಿದೆ. HLH ಒಂದು ಹೈಪರ್ ಇನ್ಫ್ಲಮೇಟರಿ ಸಿಂಡ್ರೋಮ್ ಆಗಿದ್ದು, ಇದು ರೋಗ ನಿರೋಧಕ ಶಕ್ತಿಯನ್ನ ದುರ್ಬಲಗೊಳಿಸುತ್ತೆ. ಇನ್ನು ಈ ವರ್ಷದ ಆರಂಭದಲ್ಲೇ ಜದ್ರಾನ್ ರನ್ನ ಹೆಚ್ಚಿನ ಚಿಕಿತ್ಸೆಗೋಸ್ಕರ ದೆಹಲಿಗೆ ಸ್ಥಳಾಂತರ ಮಾಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಶಪೂರ್ ಜದ್ರಾನ್ ಸಾವನ್ನಪ್ಪಿದ್ದಾರೆ. ಎಡಗೈ ವೇಗಿ ಜದ್ರಾನ್ 2009 ಮತ್ತು 2020 ನಡುವೆ ಅಫ್ಘಾನಿಸ್ತಾನ ಪರ 44 ಏಕದಿನ 36 T20 ಐಗಳನ್ನ ಆಡಿದ್ರು. ಅವರ ಸಾವಿನ ಸುದ್ದಿ ಇದೀಗ ಇಡೀ ಅಫ್ಘಾನಿಸ್ತಾನಕ್ಕೆ ಮಾತ್ರವಲ್ಲದೆ ಕ್ರಿಕೆಟ್ ಜಗತ್ತಿಗೆ ದಿಗ್ಭ್ರಮೆಯನ್ನ ಮೂಡಿಸಿದೆ. ಇನ್ನು ಶಪೂರ್ ತಮ್ಮ ವೃತ್ತಿ ಜೀವನದುದ್ದಕ್ಕೂ ಅಫ್ಘಾನಿಸ್ತಾನ ಕ್ರಿಕೆಟ್ಗೆ ಗೌರವ, ಧೈರ್ಯ ಮತ್ತು ಹೆಮ್ಮೆಯಿಂದ ಸೇವೆ ಸಲ್ಲಿಸಿದ್ದಾರೆ. ಅವರ ಕೊಡುಗೆಗಳು, ಸಾಧನೆಗಳು ಯಾವಾಗಲೂ ಇತಿಹಾಸದ ಪ್ರಮುಖ ಭಾಗವಾಗಿ ಉಳಿಯುತ್ತೆ. ರಾಷ್ಟ್ರೀಯ ತಂಡದ ಸೇವೆಯಲ್ಲಿ ಅವರ ಪ್ರಯತ್ನಗಳನ್ನು ಎಂದಿಗೂ ಮರೆಯಲಾಗದು ಅಂತ ಅಫ್ಘಾನಿಸ್ತಾನ ಕ್ರಿಕೆಟ್ ಬೋರ್ಡ್ ತಿಳಿಸಿದೆ. ಇನ್ನು ಕಳೆದ ದಶಕದಲ್ಲಿ ಅಫ್ಘಾನಿಸ್ತಾನ ಬೌಲಿಂಗ್ನ ಆಧಾರ ಸ್ತಂಭಗಳಲ್ಲಿ ಜದ್ರಾನ್ ಕೂಡ ಒಬ್ಬರಾಗಿದ್ರು. 2015 ODI ವಿಶ್ವಕಪ್ನಲ್ಲಿ 10 ವಿಕೆಟ್ಗಳನ್ನು ಕಬಳಿಸುವ ಮೂಲಕ ಅಫ್ಘಾನಿಸ್ತಾನದ ಅತ್ಯಂತ ಯಶಸ್ವಿ ಬೌಲರ್ ಅಂತ ಅನಿಸಿಕೊಂಡಿದ್ರು. ಇನ್ನು ಆಗಸ್ಟ್ 2009 ತಮ್ಮ ODI ಚೊಚ್ಚಲ ಮ್ಯಾಚ್ನಲ್ಲೇ ನೆದರ್ಲ್ಯಾಂಡ್ಸ್ ವಿರುದ್ಧ 24 ರನ್ ನೀಡಿ 2018 ಜೂನ್ನಲ್ಲಿ ಡೆಹ್ರಾಡೂನ್ನಲ್ಲಿ ಬಾಂಗ್ಲಾದೇಶದ ವಿರುದ್ಧ ಪ್ರದರ್ಶನ 40 ರನ್ಗಳಿಗೆ ಅಫ್ಘಾನಿಸ್ತಾನ ಪರ 44 ಪಂದ್ಯಗಳಲ್ಲಿ 37 ವಿಕೆಟ್ಗಳನ್ನು ಪಡೆದಿದ್ದಾರೆ. ಶಪೂರ್ ಜದ್ರಾನ್ ಸಾವನ್ನಪ್ಪಿದ್ದಾರೆ. ಅವರ ಅಗಲಿಕೆಗೆ ಕ್ರಿಕೆಟ್ ಜಗತ್ತಿನ ಹಲವು ದಿಗ್ಗಜರು ಸಂತಾಪವನ್ನ ಸೂಚಿಸಿದ್ದಾರೆ.